ನೋಡಿ, ಇವತ್ತು ಬೆಂಗಳೂರಿಂದ ಹಿಡಿದು ದಕ್ಷಿಣ ಕನ್ನಡವರೆಗೆ, ನಮ್ಮ ಹಾಸನ್ನವರು ದಕ್ಷಿಣ ಕನ್ನಡದವರೆಗೆ ಅಷ್ಟು ದೂರದಿಂದ ಇಲ್ಲಿ ಗಂಟ ಬಂದಿದ್ದೀವಿ ಅಂದರೆ ನಮ್ಮಲ್ಲಿ ಒಂದು ಸ್ಲೋಗನ್ ಇದೆ, ನ್ಯಾಯವೇ ದೇವರು ಅಂತ. ಅಲ್ಟಿಮೇಟ್ ಆಗಿ ದೇವರು ಅಂದರೆ ನಮ್ಮ ಧರ್ಮ ನಮ್ಮದು ಏನು ನ್ಯಾಯಾಂಗ ವ್ಯವಸ್ಥೆ ಬರೋದಕ್ಕೂ ಮೊದಲು ನಮ್ಮ ಧರ್ಮ ಇತ್ತು, ನಮ್ಮ ಸಂಸ್ಕೃತಿ ಇತ್ತು. ಇವೆಲ್ಲದರ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಬಂದಿರೋದು. ನಿಮಗೆ ಗೊತ್ತಿದೆ, ಯಾವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತ ಇತ್ತು, ಆ ಸ್ವತಂತ್ರಕ್ಕೆ ಹೋರಾಟ ಮಾಡಿದವರು ಮುಂಚೂಣಿಯಲ್ಲಿದ್ದವರು ವಕೀಲರುಗಳು. ಅದ್ರ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ತಮಗೆಲ್ಲ ಗೊತ್ತಿದೆ. ಸೊ ಅಂಥದ್ರಲ್ಲಿ ಇವತ್ತು ನಮ್ಮ ಧರ್ಮಕ್ಕೆ ಕುತ್ತು ಬರ್ತಾ ಇದೆ. ನಮ್ಮ ಧರ್ಮ ನಾವು ಎಲ್ಲ ರಕ್ತಗತವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ನಾವು ಹುಟ್ಟೋದಕ್ಕೂ ಮೊದಲೇ ಧರ್ಮ ಇರುತ್ತೆ. ಇವತ್ತು ಅಂಥ ಧರ್ಮಸ್ಥಳ ನಮ್ಮ ದೇಶ, ನಮ್ಮ ರಾಜ್ಯದ ಒಂದು ಅಸ್ಮಿತೆ ಅದು. ಇವತ್ತು ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಧರ್ಮಸ್ಥಳವನ್ನು ಸೂಕ್ಷ್ಮವಾಗಿ ನೋಡುವಂಥವ್ರಿದ್ದಾರೆ. ಧರ್ಮಸ್ಥಳ ಗೊತ್ತಿಲ್ಲದಿರುವಂಥ ಜನಗಳೇ ಇಲ್ಲ. ಇವತ್ತಿನ ನಮ್ಮ ಎಷ್ಟೋ ಜನಗಳ ಹೆಸರು ಕೂಡ ಮಂಜುನಾಥ ಅಂತ ಆಗಿರ್ತೈತೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಧರ್ಮಸ್ಥಳದ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ. ಧರ್ಮಸ್ಥಳ ಇರ್ಬೋದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನಿರ್ಬೋದು, ಇವತ್ತು ಎಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ, ಎಷ್ಟು ಅವಹೇಳನಕಾರಿಯಾಗಿ ಧರ್ಮಸ್ಥಳವನ್ನು ಮಾತಾಡ್ತಾ ಇದ್ದಾರೆ. ಕೆಲವೊಬ್ಬರು ಭ್ರಷ್ಟರು, ಧರ್ಮದಲ್ಲಿ ಯಾವುದೇ ನಿಷ್ಠತೆ ಇಲ್ದಿರತಕ್ಕಂಥವ್ರು, ಗೋಮುಖ ವ್ಯಾಘ್ರಗಳು, ನೀಚರು, ಅಂಥವ್ರು ಧರ್ಮಸ್ಥಳದಲ್ಲಿ ಗೋಪುರದಗಳು ಕೆಳಗಡೆನೇ ನಾವು JCPನ ನುಗ್ಸಿ ಓಡಿಸ್ತೀವಿ ಅನ್ನೋ ಮಟ್ಟಿಗೆ ಮಾತಾಡೋಷ್ಟು ಧೈರ್ಯ ಮಾಡಿದ್ರು. ಅವ್ರಿಗೆಷ್ಟು ದುರಹಂಕಾರ ಇರಬೇಕು, ಎಷ್ಟು ಅಹಂಕಾರ ಇರಬೇಕು. ಅಂಥವರೆಲ್ಲ ಇವತ್ತು ಎಲ್ಲೋ ಒಂದು ಕಡೆ ಕಾನೂನಿನ ಕೈ ಕೆಳಗಡೆ ಸೇರಿಕೊಂಡು ಕಾನೂನಿನಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷೆಗಳನ್ನ ಅವರು ಅನುಭವಿಸ್ಬೇಕು. ಯಾಕಂದರೆ ಮನಸ್ಸಿಗೆ ಬಹಳ ಘಾಸಿ ಆಗಿದೆ. ಧರ್ಮ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಇವತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ, ಕಾನೂನಿಗೆ ಕಣ್ಣೇನು ಮೋಸ ಮಾಡಿದ್ದಾರೆ. ನಿನ್ನೆ ರಾತ್ರಿ ತಾವೆಲ್ಲ ನೋಡಿದ್ದೀರ, ಭಾಳ ಮಾಧ್ಯಮದವರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಪ್ರಕರಣದಲ್ಲಿ ಅನಿಸುತ್ತೆ. ಅದಕ್ಕೆ ಮೊದಲು ಮಾಧ್ಯಮದವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಕೆಲವೊಬ್ಬರು ಯೂಟ್ಯೂಬರ್ಸಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದೆ. ಅವರೆಲ್ಲ ನಿನ್ನೆ ನೋಡಿದ್ದೀರಾ, ಸೌಜನ್ಯ ಭಟ್ ಅವರು, ಅನನ್ಯ ಭಟ್, ಒಂದು ಮಗು ಫಸ್ಟ್ ಇಲ್ಲ ಅಂತ ಇದೆ ಅಂತ ಹೇಳಿದ್ರು, ನಿನ್ನೆ ಇಲ್ಲ ಅಂತೇಳಿ ದೊಡ್ಡ ನ್ಯೂಸ್ ಆಯಿತು. ಇವತ್ತು ಪುನಃ ಇದೆ ಅಂತ ಯೂಟರ್ನ್ ನೋಡ್ಕೊಂಡ್ರು. ಅಂದರೆ ಇಲ್ಲ, ಆಕೆ ಹೇಳೋದು ಅನನ್ಯ ಭಟ್ಟೇ ಇಲ್ಲ, ಅದು ಖಂಡಿತವಾಗಿಯೂ ಇಲ್ಲ. ಆಯಿತು, ಇದೇನಾದರೆ ಆಕೆಗೆ ಬುದ್ಧಿ ಸ್ಥಿಮಿತತೆ ಇಲ್ಲ, ಎರಡಲ್ಲಿ ಒಂದಂತಕ್ಕೂ ಆಗಿರಬೇಕು. ಸೊ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಏನು ಮಾಡಬೇಕು? ನಾವು ಜವಾಬ್ದಾರಿಯುತವಾಗಿ ಕಾನೂನು, ಇವತ್ತು ವಕೀಲರೇ ಈ ಒಂದು ಹೋರಾಟಕ್ಕೆ ಧುಮುಕಿರೋದು ಕಾರಣ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಬಾರ್ದು. ಭಾಳ ಸೂಕ್ಷ್ಮತೆಯಿಂದ ಇಂಥವ್ರನ್ನೆಲ್ಲ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ನೋಡಿ, ಅಲ್ಲೇ SIT ಅವ್ರು ಎಡವಿದ್ದಾರೆ. ಬುರುಡೆ ತಂದು ಕೊಟ್ಟಿದ್ದ ದಿವಸನೇ ಆತನ ಮೇಲೆ ಕೇಸ್ ಫೈಲ್ ಮಾಡಬೇಕಾಗಿತ್ತು. ಆತ ಒಂದು ಪ್ರೈವೇಟ್ ಜಾಗದಿಂದ ತಂದಿದ್ದಾನೋ ಅಥವಾ ಫಸ್ಟ್ ಫಾರೆಸ್ಟಿಂದ ತಂದಿದ್ದೀನಿ ಅಂತ ಹೇಳ್ದ. ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಆಕ್ಟ್ ಕೆಳಗಡೆ ಇದರಿಂದ ತಂದರೆ ರಿಸರ್ವ್ ಫಾರೆಸ್ಟ್ ಹೋಗಿ ಗುಂಡಿ ತೆಗೆದು ತರೋದು ಅಲ್ಲೇ ಅಫೆನ್ಸು. ಒಂದು ಬಾಡಿ ಆಫ್ ದ ಡಿಗ್ನಿಟಿ ಏನಿರುತ್ತೆ ಅದನ್ನು ಕೂಡ ಫಾಲೋ ಮಾಡಲ್ಲ. ಮಾಜರ್ ಮಾಡ್ಕೊಬೇಕು, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತೊಗೊಬೇಕು, ಯಾವುದೂ ಇಲ್ಲದೆ ಆತ ತಂದಿದ್ದ ದಿವಸನೇ ಆತನ ಮೇಲೆ ಫಸ್ಟ್ ಕೇಸನ್ನು ಫೈಲ್ ಮಾಡಬೇಕಾಗಿತ್ತು. ಆತನ ಅಲ್ಲಿಂದನೇ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು. ಆದರೆ ಅವ್ರು ಮಾಡಿದ್ದೇನು, ಏಕಾಕಿ ಬ್ಲೈಂಡಾಗಿ ಒಂದು FIR ಹಾಕೊಂತಾರೆ. ಆತನ ಒಂದು ವಿಟ್ನೆಸ್ ಥರ ಟ್ರೀಟ್ ಮಾಡ್ತಾರೆ. ಬೆಳಿಗ್ಗೆಲ್ಲ ಆತನ ಕೂರ್ಸ್ಕೊಂಡು ಗುಂಡಿ ತೆಗಿತಾರೆ, ರಾತ್ರಿ ಎಲ್ಲ ಅವ್ನಿಗೆ ಪಾರ್ಟಿ ಮಾಡಕ್ಕೆ ಬಿಡ್ತಾರೆ. ಈತ ರಾಜಾರೋಷವಾಗಿ ಓಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಬರ್ತಾನೆ, ಇನ್ನೊಂದು ಗುಂಡಿ ತೆಗಿಸ್ತಾನೆ. ಅದು ಗುಂಡಿ 6 ಅಡಿ 3 ಅಡಿ ತೆಗಿಲಿಲ್ಲ, 22 ಅಡಿ 26 ಅಡಿ 18 ಅಡಿ ಅದನ್ನು ತೆಗೆಸಿದ್ದು. ಸೊ ಇಂಥ ಸ್ಥಿತಿಯಲ್ಲಿ ಏನು ಅರ್ಥ ಆಯಿತು ನಮಗೆ ಅಂದರೆ, ಆತರಿಗೆ ತುಂಬ ಲಿಬರ್ಟಿ ಕೊಟ್ಟರು. ಇವತ್ತು ಎಷ್ಟು ಲಿಬರ್ಟಿ ಕೊಟ್ಟರೆ ಅದರಿಂದ ಆಗಿರ್ತಕ್ಕಂಥ ನಷ್ಟ ಏನು, ಜನಗಳಲ್ಲಿ ಆಗಿರ್ತಕ್ಕಂಥ ಭಾವನೆಗಳಿಗೆ ಧಕ್ಕೆ ಎಷ್ಟಾಗಿದೆ, ನಂಬಿಕೆಗೆ ಎಷ್ಟು ಮೋಸ ಆಗಿದೆ. ಅದನ್ನು ಎಷ್ಟೇ ಸರ್ಕಾರ ಎಷ್ಟೇ ಕಷ್ಟಪಟ್ಟರು ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ನೋವು ಆಗಿದೆ. ಇವಾಗ ಆತನ ಕಸ್ಟಡಿ ತೊಗೊಂಡಿದ್ದಾರೆ, ಭಾಳ ಲೇಟಾಗಾದರೂ ತೊಗೊಂಡಿದ್ದಾರೆ, ಅದು ಸ್ವಲ್ಪ ಸಮಾಧಾನ ಇದೆ. ಆದರೆ ಆತನ ಮೇಲೆ ಯಾವ ರೀತಿ ಅಂದರೆ, ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಕೇಸ್ಗಳು ಆತನ ಮೇಲೆ ಜಡಿದ್ರೂ ಕೂಡ ನಮಗೆ ತೃಪ್ತಿ ಆಗೋದಿಲ್ಲ. ಯಾಕಂದರೆ ಆತ ಹೇಳಿರ್ತಕ್ಕಂಥದ್ದು, ಆತ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಅಪರಾಧ ಅಲ್ಲ. ಕಾನೂನಡಿಯಲ್ಲಿ ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ, ಮೋಸ ಮಾಡಿದ್ದಾರೆ, ಕಾನೂನನ್ನ ದುರುಪಯೋಗ ಆಗಿದೆ.